ನಂಗೆ ಗೊತ್ತು. ಈಗ ಟಿ ವಿಲಿ ಬರುತ್ತಿರೋ ನ್ಯೂಸ್ ಹೆವಿ ಥ್ರಿಲ್ಲಿಂಗ್ ಆಗಿದೆ. ಎಮೋಷ್ನಲ್ ಆಗಿ ಮನಸ್ಸಿಗೆ ನೋವು ಕೂಡ ಮಾಡಿಸುತ್ತೆ. ಹಾಗೆ ಕೆಟ್ಟ ಕೋಪನೂ ಕೂಡ ಬರೆಸ್ತಾ ಇದೆ. ಎಲ್ಲ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಇಲ್ಲೇ ಸಿಗ್ತಿದೆ ಅಂತ. ಬಟ್ ಒಳ್ಳೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇವೆ. ಅದರ ಕಡೆನೂ ಸ್ವಲ್ಪ ಗಮನ ಇರಲಿ. ಸಾಧ್ಯವಾದರೆ ಥಿಯೇಟ್ರಿಗೆ ಹೋಗಿ. ಯಸ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೋಟಿ ಡೈರೆಕ್ಟೆಡ್ ಬೈ ಪರಮೇಶ್ವರ್ ಗುಂಟ್ಕಲ್, ಸ್ಟಾರಿಂಗ್ ಡಾಲಿ ಧನಂಜಯ್, ಮೋಕ್ಷಾ ಕೌಶಲ್ ಆ್ಯಂಡ್ ರಮೇಶ್ ಇಂದಿರಾ ಇನ್ ಲೀಡ್ ರೋಲ್. ಪ್ರೀಮಿಯರ್ ಶೋನ ನೋಡ್ಕೊಂಡು ಬಂದಿದ್ದಾಯಿತು. ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ನಂಗೇನು ಇಷ್ಟ ಆಯಿತು, ನಂಗೇನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೋಟಿ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಕೋಟಿ ಒಬ್ಬ ಪ್ರಾಮಾಣಿಕ ಮಿಡಲ್ ಕ್ಲಾಸ್ ಹುಡುಗ. ನಿಯತ್ತಾಗಿ ಒಂದೇ ಒಂದು ಕೋಟಿ ದುಡಿಬೇಕು ಅಂತ ಅಂದ್ಕೊಂಡಿರೋನು. ಆದರೆ ಲೈಫಲ್ಲಿ ಕಷ್ಟಗಳು ಹುಡ್ಕೊಂಡು ಬರ್ತವೆ. ಅದು ಯಾಕೆ? ಇನ್ನು ಇವನಿಗೆ ದೀನು ಸಾವ್ಕಾರ್ ಒಂದು ಕೆಲಸ ಮಾಡಿಕೊಡು ಅಂತ ಗಂಟು ಬಿದ್ದಿರ್ತಾನೆ. ಏನ ಕೆಲಸ ಮಾಡಿಕೊಡ್ತಾನ ಕೋಟಿ ಅನ್ನೋದನ್ನು ಸಿನಿಮಾ ನೋಡಿದ್ರೆ ನೀವು ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ಸ್. ಕೋಟಿ, ದೀನು ಸಾವ್ಕಾರ್, ಆಯಿ, ನವಮಿ ಆ್ಯಂಡ್ ಜನತಾ ಸಿಟಿ ಸಖತ್ತಾಗಿ ಬರ್ಕೊಂಡಿದ್ದಾರೆ ಈ ಪಾತ್ರಗಳನ್ನು. ಕೋಟಿ ಕ್ಯಾರೆಕ್ಟರ್ ಮಾತ್ರ ತುಂಬಾ ಹಾನೆಸ್ಟ್, ಇನ್ನೋಸೆಂಟ್ ಆ್ಯಂಡ್ ಡೇರಿಂಗ್. ಆ ಪಾತ್ರಕ್ಕೊಂದು ಶಕ್ತಿ ಇದೆ, ಭಯನೂ ಕೂಡ. ಆ ಪಾತ್ರಕ್ಕೂ ಕೂಡ ಕೋಪ ಎಲ್ಲ ಬರುತ್ತೆ. ಅದನ್ನ ಯಾರ ಮುಂದೆ ತೋರಿಸ್ಬಾರ್ದು ಅನ್ನೋದನ್ನು ಹೇಳಿರೋ ರೀತಿ, ಆ ಪಾತ್ರದ ಪ್ರಾಮಾಣಿಕತೆ ಈ ಸಿನಿಮಾದ ಕತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ತೀನಿ. ಆ ಪಾತ್ರದ ಸುತ್ತಮುತ್ತ ಬರ್ಕೊಂಡಿರ್ತಕ್ಕಂತಹ ಸನ್ನಿವೇಶಗಳು ಕೂಡ ಆ ಪಾತ್ರನ ನಮಗೆ ಹತ್ತಿರ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿವೆ. ನೆಕ್ಸ್ಟ್, ದೀನು ಸಾವ್ಕಾರ್. ಈ ಪಾತ್ರ ಒಂದು ದೊಡ್ಡ ಹಲ್ಕಟ್ ಥರ ಇರೋ ಪಾತ್ರ. ಹಲ್ಕಟ್ಗಳು ಸುಮಾರು ಜನ ಇರ್ತಾರೆ, ಆದರೆ ಆ ಪಾತ್ರದ ಸುತ್ತ ಒಂದು ಪ್ರಪಂಚನ ಬಿಲ್ಡ್ ಮಾಡಿದ್ದಾರೆ ನೋಡಿ, ಅದು ಕ್ರೇಜಿ ಆಗಿದೆ ಈ ಫಿಲ್ಮ್ನಲ್ಲಿ. ಒಂದು ಸ್ವ್ಯಾಗ್ ಇದೆ ಆ ಕ್ಯಾರೆಕ್ಟರ್ಗೆ. ಓವರ್ ಕಾನ್ಫಿಡೆಂಟ್ ಆಗಿದ್ದಾನೆ, ಹೆವಿ ಉರ್ಕೋತಾನೆ ನನ್ನ ಮಗ. ಈಗೋ ಮಾತ್ರ ಗಟ್ಟಲೆ ಇದೆ, ಜೊತೆಗೆ ಅವನಿಗೂ ಭಯ ಇದೆ. ತುಂಬ ಇಷ್ಟ ಆಯಿತು ಈ ಒಂದು ಪಾತ್ರ ನನಗೆ. ಇನ್ನು ಆಯಿ, ಈ ಪಾತ್ರದ ಬರವಣಿಗೆ ತುಂಬ ನ್ಯಾಚುರಲ್ ಆಗಿದೆ, ಆದರೆ ಇದು ತುಂಬ ಹತ್ತಿರ ಆಗೋದು ಬಂದು ನಮಗೆ ಅದನ್ನ ಪರ್ಫಾರ್ಮ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಮುಂದೆ ಮಾತಾಡುವೆ. ನೆಕ್ಸ್ಟ್, ನವಮಿ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಒಬ್ಬ ಇಂಡಿವಿಜುವಲ್ ಆಗಿ ನೋಡೋಕೆ ಹೋದರೆ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ ಪಾತ್ರಕ್ಕೊಂದು ಗೋಲ್ ಇದೆ ಆ್ಯಂಡ್ ಒಂದು ಸಮಸ್ಯೆ ಕೂಡ ಇದೆ. ಅದನ್ನ ಕೋಟಿ ಪಾತ್ರದ ಜೊತೆ ಒಂದು ಕಡೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ಅನಿಸ್ತು. ನೆಕ್ಸ್ಟ್, ಜನತಾ ಸಿಟಿ. ಇದು ಕೂಡ ಸಿನಿಮಾದಲ್ಲಿ ಬರುವಂತಹ ಒಂದು ಪಾತ್ರವಾಗಿಯೇ ಟ್ರೀಟ್ ಮಾಡಿರೋದು ಒಂದು ಯುನೀಕ್ ಅಪ್ರೋಚ್ ಅಂತ ಹೇಳ್ತೀನಿ. ಜನತಾ ಫೈನಾನ್ಸ್, ಜನತಾ ಟಾಕೀಸ್, ನಂಬರ್ ಪ್ಲೇಟ್ ಬಂದು JA ಅಂತ. ಚೆನ್ನಾಗಿತ್ತು. ಆ ಸಿಟಿಲಿ ಯಾವ್ಯಾವ ಥರದ ಜನ ಇರ್ತಾರೆ ಮತ್ತು ಅಂತಹ ಸಿಟಿಯಲ್ಲಿ ಹೇಗಿರಬೇಕು ಅಂತ ಹೇಳೋದು, ಇದೆಲ್ಲ ಆ ಜನತಾ ಸಿಟಿ ಅನ್ನೋದನ್ನು ಆವಾಗವಾಗ ನೆನಪು ಮಾಡಿಸ್ತಾ ಹೋಗ್ತವೆ. ನೆಕ್ಸ್ಟ್, ದ ಡ್ರಾಮಾ. ಈ ಸಿನಿಮಾ ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾ ಅನ್ನೋದಕ್ಕಿಂತ ನನಗೊಂದು ಪ್ರಾಪರ್ ಹೈ ಇಂಟೆನ್ಸ್ ಡ್ರಾಮಾ ಆಗಿ ಟ್ರೀಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸಖತ್ತಾಗಿ ವರ್ಕ್ ಆಯಿತು ನನಗೆ ಇಲ್ಲಿನ ಡ್ರಾಮಾ. ಅಷ್ಟು ಚೆನ್ನಾಗಿ ಬರ್ಕೊಂಡಿರೋ ಪಾತ್ರಗಳಿಗೆ ತುಂಬಾ ಇಂಟೆನ್ಸ್ ಆಗಿರೋ ಸಿಚುವೇಶನ್ಗಳು ಬರುತ್ತೆ ಆ್ಯಂಡ್ ಅದರ ಗ್ರಾಫ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಹೋಗುತ್ತೆ. ಕೋಟಿ ಕ್ಯಾರೆಕ್ಟರ್ ಫ್ಯಾಮಿಲಿ ಸುತ್ತ ನಡೆಯೋ ಎಪಿಸೋಡ್ಗಳು ಎಲ್ಲವೂ ತುಂಬ ರಿಲೇಟಬಲ್ ಆಗಿದ್ದು, ಸ್ಪೆಷಲಿ ಆ ಕೋಟಿಗೆ ಕೊಟ್ಟಿರೋ ಎಮೋಷ್ನಲ್ ಆ್ಯಂಗಲ್ ಏನಿದೆ ಅದು ತುಂಬ ಸಪೋರ್ಟ್ ಕೊಟ್ಟಿದೆ ಆ ಕ್ಯಾರೆಕ್ಟರಿಂದ ಬಂದಂತಹ ಡ್ರಾಮಾಗೆ. ನೆಕ್ಸ್ಟ್, ಟಗ್ ಆಫ್ ವಾರ್. ಇದೇನು ಸ್ಪೋರ್ಟ್ಸ್ ಹೇಳ್ತಾವನಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಟಗ್ ಆಫ್ ವಾರ್ ಆಟ ನೋಡುವಾಗ ಹೇಗೆ ಮಜಾ ಬರುತ್ತೋ ಅದೇ ರೀತಿ ನನಗೆ ದೀನು ಸಾವ್ಕಾರ್ ಆ್ಯಂಡ್ ಕೋಟಿ ಮಧ್ಯೆ ಇರುವಂತಹ ಸೀನ್ಗಳನ್ನು ನೋಡುವಾಗ ಕಿಕ್ ಸಿಗ್ತಾಯಿತ್ತು. ಅಯ್ಯೋ, ಎರಡೂ ಕ್ಯಾರೆಕ್ಟರ್ಗಳು ಅವರವರ ಝೋನಲ್ಲಿ ತುಂಬ ಪವರ್ಫುಲ್. ಅಂದರೆ ಕೋಟಿ ನಿಯತ್ತು, ಪ್ರಾಮಾಣಿಕತೆಯಲ್ಲಿ ತುಂಬ ಸ್ಟ್ರಾಂಗ್. ಈ ಕಡೆ ಸಾವ್ಕಾರರು ಪವರ್ ಮತ್ತು ಡಾಮಿನೆನ್ಸಲ್ಲಿ ತುಂಬ ಸ್ಟ್ರಾಂಗ್. ಸೊ ಈ ಇಬ್ಬರ ಮಧ್ಯೆ ಇರೋ ಸೀನ್ಗಳಲ್ಲಿ ಈ ಇಷ್ಟು ಎಲಿಮೆಂಟ್ಗಳು ಹೊಡೆದಾಡೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿದೆ. ಸ್ಕ್ರೀನ್ ಪ್ಲೇನಲ್ಲಿ ಮಜಾ ಇದ್ದಿದ್ದೇ ಈ ಎಲಿಮೆಂಟ್. ಅಲ್ಲೇನು ನೀವು ಎಂಜಾಯ್ ಮಾಡೋಂಥದ್ದೇನಿಲ್ಲ, ಬಟ್ ಆ ಕ್ಯಾರೆಕ್ಟರ್ಗಳನ್ನು ಅರ್ಥ ಮಾಡಿಕೊಂಡ್ರೆ, ಅದಕ್ಕೆ ಸಿಗ್ತಾ ಇರೋ ಸಿಚುವೇಶನ್ಗಳಲ್ಲಿ ಇನ್ವಾಲ್ವ್ ಆಗೋದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಇವರಿಬ್ಬರ ಮಧ್ಯೆ ಇಷ್ಟೊಂದೆಲ್ಲ ಬಿಲ್ಡ್ ಆಗೋದನ್ನು ನೋಡಿ ಕೊನೆಯಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಎಷ್ಟೊಂದು ಲೇಯರ್ಸ್ಗಳು ಆ್ಯಡ್ ಆಗಿರುತ್ತೆ ಕಥೆಯಲ್ಲಿ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್, ಜೊತೆಗೆ ಈ ಕ್ಯಾರೆಕ್ಟರ್ಗಳ ಕಥೆನ ಹೇಗೆ ಮುಗಿಸ್ತವೆ ಅನ್ನೋ ಒಂದು ಕ್ವೆಶ್ಚನ್ ತಲೆಯಲ್ಲಿ ಬರುತ್ತೆ. ನೆಕ್ಸ್ಟ್, ಪರ್ಫಾರ್ಮೆನ್ಸಸ್. ಒಬ್ಬೊಬ್ಬರು ಕೂಡ ನೀನಾ ನಾನಾ ಅನ್ನೋ ರೇಂಜ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಧನಂಜಯ್ ಅವ್ರಿಗೆ ಹ್ಯಾಟ್ಸ್ ಆಫ್ ಬರಲಿ. ಲಿಟ್ರಲಿ ಗಟ್ಸ್ಬೇಕು ಒಬ್ಬ ಮೇನ್ ಸ್ಟ್ರೀಮ್ ಹೀರೋ ಆಗಿ ಇಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ. ತಾಯಿ ಮಗನ ಸೀನ್ಸಲ್ಲಂತೂ ಯಾವ ಲೆವೆಲ್ ಡಾಮಿನೆನ್ಸ್ ಅಂದರೆ ತಾರಮ್ಮ ಮತ್ತು ಧನಂಜಯ್ ಅವ್ರದ್ದು. ಲಿಟ್ರಲಿ ಒಬ್ಬ ಆಡಿಯನ್ಸ್ ಆಗಿ ತುಂಬ ಎಂಜಾಯ್ ಮಾಡಿದೆ. ಇನ್ನು ಆ ಪಾತ್ರದ ರಿಯಾಕ್ಷನ್ ಫ್ರೇಮ್ಸಲ್ಲಿ ಆ ಡಿಫ್ರೆನ್ಸ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಕೋಟಿ ಕ್ಯಾರೆಕ್ಟರ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಇಷ್ಟ ಆಯಿತು ಅವರ ಪರ್ಫಾರ್ಮೆನ್ಸ್ ನನಗೆ. ನಮ್ಮ ಪಕ್ಕದ ಮನೆ ಹುಡುಗ ಗುರು ಅನ್ನೋ ಒಂದು ಫೀಲ್ನ ಈಸಿಯಾಗಿ ಬರೆಸ್ತಾರೆ ಧನಂಜಯ್ ಅವರು. ನೆಕ್ಸ್ಟ್, ತಾರಮ್ಮ. ಅವರಿದ್ದಾರೆ ಅಂದರೆ ಸಿನಿಮಾಗೆ ಪರ್ಫಾರ್ಮೆನ್ಸ್ ವೈಸ್ ಒಂದು ಬಿಗ್ಗೆಸ್ಟ್ ಪಾಸಿಟಿವ್ ಆ್ಯಡ್ ಆದಂಗೆ ಲೆಕ್ಕ ಅಲ್ಲಿ. ಕೋಟಿ ಮನೆಗೊಂದು ಹೊಸ ವಸ್ತು ಬರುತ್ತೆ.
ಆವಾಗ ಎಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ನ ತೊಗೊಂಡು ಬಂದಿದ್ದಾರೆ ಅಂತಂದರೆ ಆ ಇನೋಸೆನ್ಸ್ ಅನ್ನೋದನ್ನು, ಖುಷಿ ಅನ್ನೋದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವ್ರಿಗೊಂದು ಚೇಂಜ್ ಓವರ್ ಬರುತ್ತೆ ಅಂತ ಅನ್ನಲ್ಲ, ಅಲ್ಲಿಂದ ಅವರ ಪರ್ಫಾರ್ಮೆನ್ಸ್ ಕಾಡೋಕ್ಕೆ ಶುರುವಾಗುತ್ತೆ. ಇನ್ನು ರಮೇಶ್ ಇಂದಿರಾ ಕನ್ನಡ ಸಿನಿಮಾಗಳಲ್ಲಿ ಇನ್ನೂ ಭಯಂಕರವಾದ ವಿಲನ್ ಕ್ಯಾರೆಕ್ಟರ್ಗಳು ಬರಲಿ ಅವ್ರಿಗೆ ಅಂತ ಕೇಳ್ಕೊತೀನಿ. ಇವ್ರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತಂದರೆ ನಾವು ಆ ಕ್ಯಾರೆಕ್ಟರ್ ಬಿಹೇವಿಯರ್ನ ಪ್ರಿಡಿಕ್ಟ್ ಕೂಡ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇದು ಆ ಪಾತ್ರದ ರೈಟಿಂಗಲ್ಲಿರುತ್ತೋ ಅಥವಾ ಇವರೇ ಅದನ್ನ ತೆರೆ ಮೇಲೆ ತಗೊಂಡು ಬರ್ತಾರೋ ಗೊತ್ತಿಲ್ಲ. ಅದಕ್ಕೊಂದು ಬೇರೆ ರೀತಿಯ ಸ್ವ್ಯಾಗ್ ಆ್ಯಡ್ ಮಾಡ್ತಾರೆ. ಇನ್ನು ನವಮಿ ಕ್ಯಾರೆಕ್ಟರ್ ಮಾಡಿರೋ ಮೋಕ್ಷ ಅವರು ಕೂಡ ಅವರ ಫಸ್ಟ್ ಫಿಲ್ಮ್ನಲ್ಲಿ ಒಳ್ಳೆ ಪಾತ್ರನೇ ಸಿಕ್ಕಿದೆ ಆ್ಯಂಡ್ ಅದನ್ನ ಅವರು ಚೆನ್ನಾಗಿ ಹ್ಯಾಂಡಲ್ ಕೂಡ ಮಾಡಿದ್ದಾರೆ. ಅವ್ರ ಕಣ್ಣುಗಳಿಗೆ ಬಿದ್ದೋದೆ. ನೆಕ್ಸ್ಟ್ ಟೆಕ್ನಿಕಾಲಿಟೀಸ್ ವಿಚಾರಕ್ಕೆ ಬಂದರೆ ಸಿನಿಮಾಗೆ ಬೇಕಿದ್ದ ಅಥೆಂಟಿಸಿಟಿಗೆ ತಕ್ಕಂತೆ ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀನಿ. ಕೆಲವೊಂದು ಫ್ರೇಮ್ಸ್ಗಳು ಕ್ರೇಜಿ ಇದ್ವು. ದೀನು ಸಾವ್ಕಾರ್ ಥಿಯೇಟ್ರಲ್ಲಿ ಪ್ರೊಜೆಕ್ಟರ್ ಲೈಟ್ ಜಾಗದಲ್ಲಿ ನಿಂತು ನೋಡೋದು, ಆಮೇಲೆ ಫೇಸ್ ಟು ಫೇಸ್ ಸೀನಲ್ಲಿ ಕ್ಯಾಮ್ರಾ ಫ್ರೇಮಿಂಗ್ ಇಷ್ಟ ಆಯಿತು. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಟ್ರೈಲರ್ನಲ್ಲೇ ಹೇಳಿದ್ದೆ, ಮ್ಯೂಸಿಕ್ ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ ಅಂತ. ನೋಬಿನ್ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ ಮ್ಯೂಸಿಕನ್ನು. ಇನ್ನು ಪರಮ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಈ ಸಿನಿಮಾ ನೋಡೋಕ್ಕೆ ಮುಖ್ಯ ಕಾರಣ ಅವರ ಇಂಟರ್ವ್ಯೂಗಳು, ಅವರ ಮಾತುಗಳು, ಅವ್ರಿಗಿದ್ದ ಕ್ಲಾರಿಟಿ. ಕೋಟಿಯ ಬರವಣಿಗೆ ಚೆನ್ನಾಗಿದೆ, ಪಾತ್ರಗಳು ಇಷ್ಟ ಆದವು, ಹಾಗೆಯೇ ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಒಳ್ಳೊಳ್ಳೆ ಎಲಿಮೆಂಟ್ಗಳಿದ್ವು. ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ, ಎಲಿವೇಷನ್ಗೆ ಕಾಯೋ ಹಾಗೆ ಮಾಡುತ್ತೆ. ಅದು ಬಂದಾಗ ನಮಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಟೈಮ್ನ ಕೂಡ ಕೊಡ್ತಾರೆ. ಒಂದು ಪ್ರಾಪರ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಆ ಒಂದು ಎಲಿವೇಷನ್ಸ್ ಆಗಿರಲಿ, ಒಂದು ಆ್ಯಕ್ಷನ್ ಎಪಿಸೋಡ್ಗಳು ಬಂದಾಗ. ಸುಮಾರು ರೀತಿ ಫಿಲಾಸಫಿನ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಸಿನಿಮಾದಲ್ಲಿ. ಹಾಗೆ ಮೆಟಫರ್ಗಳನ್ನು ಕೂಡ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಪ್ರತಿ ಮನುಷ್ಯನಲ್ಲೂ ಕಳ್ಳ ಇದ್ದಾನೆ, ಅದಕ್ಕೆ ಕೊಟ್ಟ ಕ್ಲೋಸರ್ ಸಖತ್ತಾಗಿತ್ತು. ಹಾಗೆಯೇ ಇಲ್ಲೊಂದು ಸರ್ಪ್ರೈಸ್ ಇದೆ. ಅದು ಬಂದಾಗ ಅದನ್ನ ನೋಡುವಾಗ ಬೇಜಾರಾಯಿತು. ಯಾಕಂದರೆ ಆ ಟ್ಯಾಲೆಂಟ್ನ ಇನ್ನೂ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋತಾ ಇಲ್ವಲ್ಲ ಅಂತ. ಏನಂತ ಹೇಳೋಕ್ಕಾಗಲ್ಲ, ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಈ ಸಿನಿಮಾಗೆ ಅದೊಂದು ಒಳ್ಳೆ ಪುಷ್ ಕೊಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದಂದರೆ ಲವ್ ಟ್ರ್ಯಾಕ್. ನಾನು ಕನೆಕ್ಟ್ ಆಗಲಿಲ್ಲ ಗುರು. ಇಂಡಿವಿಜುವಲ್ ಆಗಿ 2 ಪಾತ್ರಗಳು ಕೂಡ ಚೆನ್ನಾಗಿ ಅನಿಸಿದ್ವು. ಆದರೆ ಆ 2 ಪಾತ್ರಗಳು ಒಟ್ಟಿಗೆ ಬಂದಾಗ ತೆರೆ ಮೇಲೆ ಯಾಕೋ ಆ ಎಮೋಷ್ನಲ್ ಕನೆಕ್ಷನ್ ಅನ್ನೋದು ನನಗೆ ಕಾಣಿಸ್ಲಿಲ್ಲ. ಮತ್ತು ಹೀರೋಯಿನ್ ಪೋರ್ಷನ್ಸ್ ಏನಿದೆ ಸ್ಪೀಡ್ ಬ್ರೇಕರ್ಗಳಾಗಿ ಕೆಲಸ ಮಾಡಿವೆ ಸಿನಿಮಾದಲ್ಲಿ. ಇಂಟ್ರೆಸ್ಟಿಂಗಾಗಿ ಹೋಗ್ತಾ ಇರುವಾಗ ಅಡ್ಡ ಬರ್ತಿದ್ವು, ಅವು ಟೈಮ್ ತಿಂದುವ ಅನ್ನೋ ಒಂದು ಫೀಲ್ ಕೂಡ ಬಂತು. ಒಂದು ಕಮರ್ಷಿಯಲ್ ಸಿನಿಮಾ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಹೀರೋಯಿನ್ ಪೋರ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡಿದಾರ ಅಂತ ಅನ್ನಿಸ್ತು. ಸ್ಪೆಷಲಿ ಸಾಂಗ್ಸ್ ಬಂದಾಗ ಎಳಿತಾ ಇದ್ದಾರಲ್ಲ ಗುರು ಅಂತ ಅನ್ನಿಸ್ಬಿಡ್ತು. ಒಂದು ಸಾಂಗ್ ಕೂಡ ತಲೆಯಲ್ಲಿ ಉಳಿಲಿಲ್ಲ ನನಗೆ, ಟ್ಯೂನ್ ಕೂಡ ಅಷ್ಟೇ. ಅಟ್ಲೀಸ್ಟ್ ಆ ಲವ್ ಆ್ಯಂಗಲ್ಗೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಸೀನ್, ಒಂದು ಸಾಂಗ್ಗೆ ಹೋಗೋ ಬದಲು ಒಂದಷ್ಟು ಕ್ರಿಯೇಟಿವ್ ಅಪ್ರೋಚ್ ಕಡೆ ಹೋಗ್ಬೋದಿತ್ತು ಅಂತ ಅನಿಸ್ತು. ವಾಸುಕಿ ವೈಭವ್ ಅವರ ಸಾಂಗ್ಸ್ಗಳು ಡಿಸಪಾಯಿಂಟ್ ಮಾಡಿದ್ವು. ಈ ಒಂದು ಎಲಿಮೆಂಟ್ಗಳಿಂದನೇ ಸಿನಿಮಾ ಯಾಕೋ ಟೈಮ್ ತಿಂತಾ ಇದೆಯಲ್ಲ ಜಾಸ್ತಿ ಅನ್ನೋ ಫೀಲ್ ನನಗೆ ಬಂತು. ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಅಂತಲೂ ಹೇಳ್ತೀನಿ. ನನ್ನ ಪ್ರಕಾರ ಹೇಳಬೇಕಂದ್ರೆ ಇದೊಂದು ತುಂಬ ಒಳ್ಳೆಯ ಸಿನಿಮಾ, ಒಳ್ಳೆಯ ಪಾತ್ರಗಳು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಬಟ್ ಸ್ವಲ್ಪ ಪೇಷನ್ಸ್ ಬೇಕು. ಡ್ರಾಮಾಗೆ ಕನೆಕ್ಟ್ ಆದರೆ ಎಂಜಾಯ್ ಮಾಡ್ತೀರಾ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವು ಪ್ರೀಮಿಯರ್ ಶೋನ ನೋಡಿದರೆ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.